ಸುಂದರವಾದ ಶೈನಿಂಗ್ ಸ್ಕಿನ್ ಅನ್ನು ಪಡೆಯೋಕೆ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ? ಎಲ್ರಿಗೂ ದುಬಾರಿ ಬೆಲೆಯ ಕ್ರೀಮ್ಗಳನ್ನ ತರೋಕೆ ಸಾಧ್ಯ ಆಗಲ್ಲ. ಈಗಂತೂ ಒಳ್ಳೆ ಕ್ರೀಮ್ಗಳಿಗೆ ಸಖತ್ ರೇಟ್ ಇರುತ್ತೆ. ಗ್ಲೋಯಿಂಗ್ ಸ್ಕಿನ್ ಪಡೆಯೋಕೆ ನಾವು ಮನೆಯಲ್ಲೇ ಕೆಲವು ಫೇಸ್ ಸೆರಮ್ಗಳನ್ನ ರೆಡಿ ಮಾಡ್ಕೋಬಹುದು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಹಲೋ, ನಮಸ್ಕಾರ. ಆರೋಗ್ಯ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರಾ ಶಂಕರ್. ಸುಂದರವಾದ ಶೈನಿಂಗ್ ಸ್ಕಿನ್ ಅನ್ನು ಪಡೆಯೋಕೆ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ? ಎಲ್ರಿಗೂ ದುಬಾರಿ ಬೆಲೆಯ ಕ್ರೀಮ್ಗಳನ್ನ ತರೋಕೆ ಸಾಧ್ಯ ಆಗಲ್ಲ. ಈಗಂತೂ ಒಳ್ಳೆ ಕ್ರೀಮ್ಗಳಿಗೆ ಜಾಸ್ತಿ ರೇಟ್ ಇರುತ್ತೆ. ಸೊ ಗ್ಲೋಯಿಂಗ್ ಸ್ಕಿನ್ ಪಡೆಯೋಕೆ ನಾವು ಮನೆಯಲ್ಲೇ ಕೆಲವು ಫೇಸ್ ಸೆರಮ್ಗಳನ್ನ ರೆಡಿ ಮಾಡ್ಕೋಬಹುದು. ಅದರಿಂದ ಒಳ್ಳೆ ಸ್ಕಿನ್ನ ಪಡ್ಕೋಬಹುದು. ಈಗಂತೂ ತುಂಬಾ ಫಂಕ್ಷನ್ಗಳು ಇದ್ದೇ ಇರುತ್ತೆ. ಒನ್ ಫಂಕ್ಷನ್ ಸೀಸನ್ ಆದ್ರೆ ಇನ್ನೊಂದು ಕಡೆ ಬಿಸಿಲು ಜಾಸ್ತಿ ಇರುತ್ತೆ. ಸ್ವಲ್ಪ ಹೊತ್ತು ಮನೆಯಿಂದ ಆಚೆ ಹೋದ್ರೂ ಟ್ಯಾನ್ ಆಗುತ್ತೆ. ಸೊ ಇವತ್ತು ನಾನು ಹೇಳೋ ಈ ಕ್ರೀಮ್ನ ಟ್ರೈ ಮಾಡಿ. ಬನ್ನಿ, ಹಾಗಾದ್ರೆ ಅದೇನು ಅಂತ ಹೇಳ್ತೀನಿ ಕೇಳಿ. ನಮ್ಮ ಸ್ಕಿನ್ನ ಕಾಪಾಡ್ಕೊಳ್ಳೋಕೆ ಮತ್ತು ಹೈಡ್ರೇಟ್ ಮಾಡೋಕೆ ಇತ್ತೀಚೆಗೆ ಮಾರ್ಕೆಟಲ್ಲಿ ಹೊಸ ಕ್ರೀಮ್ಗಳು, ಸೆರಮ್ಗಳು ಲಗ್ಗೆ ಇಟ್ಟಿವೆ. ಆದರೆ ಎಲ್ಲವೂ ಕೆಲವರಿಗೆ ಸೆಟ್ ಆಗಲ್ಲ. ಇನ್ನು ಕೆಲವು ಕ್ರೀಮ್ಗಳು ಹೆಲ್ದಿಯಾಗಿರಲ್ಲ. ಅದಕ್ಕಾಗಿ ಈ ಸೆರಮ್ಗಳನ್ನು ನೀವೇ ತಯಾರಿಸ್ಕೋಬೋದು. ಮೊದಲನೇದಾಗಿ ನಿಂಬೆ ಸೆರಮ್. ನಿಂಬೆ ಹಣ್ಣು ವಿಟಮಿನ್ ಸಿ ಅನ್ನು ಹೊಂದಿದ್ದು ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಶೈನಿಂಗ್ ಅನ್ನ ಕೊಡೋ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಇದು ಸ್ಕಿನ್ ಅಲ್ಲಿರೋ ಬ್ಲ್ಯಾಕ್ ಮಾರ್ಕ್ಗಳನ್ನ ಕಡಿಮೆ ಮಾಡುತ್ತೆ. ಸ್ಕಿನ್ ಅನ್ನ ಹೊಳೆಯೋ ಹಾಗೆ ಮಾಡುತ್ತೆ. ಇದನ್ನ ತಯಾರಿಸೋ ವಿಧಾನ: ತಾಜಾ ನಿಂಬೆ ರಸವನ್ನ ರೋಸ್ ವಾಟರ್ಗೆ ಮಿಕ್ಸ್ ಮಾಡಿ, ಇದಕ್ಕೆ ವಿಟಮಿನ್ ಇ ಆಯಿಲ್ನ ಕೆಲವು ಹನಿಗಳನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ. ಇದನ್ನ ದಿನ ರಾತ್ರಿ ಹಚ್ಕೋಬೇಕು. ಇನ್ನೊಂದು ಅರಿಶಿನ ಸೆರಮ್. ಅರಿಶಿನ ಸ್ಕಿನ್ ಹೆಲ್ತ್ಗೆ ಫೇಮಸ್ ಅನ್ನೋದು ಎಲ್ರಿಗೂ ಗೊತ್ತು. ಈ ಅರಿಶಿನವನ್ನ ಸ್ಕಿನ್ ಶೈನಿಂಗ್ ಆಗೋಕೆ ಹಿಂದಿನಿಂದಲೂ ಯೂಸ್ ಮಾಡ್ತಾರೆ. ಇದನ್ನ ತಯಾರಿಸುವ ಮೆಥಡ್ ಏನಂದ್ರೆ, ಕೋಕೋನಟ್ ಆಯಿಲ್ ಜೊತೆ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಈ ಮಿಶ್ರಣವನ್ನ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ 10 ರಿಂದ 15 ನಿಮಿಷ ಬಿಡಿ. ನಂತರ ಬೆಚ್ಚಗಿನ ನೀರಿಂದ ತೊಳಿರಿ. ಇನ್ನು ಮೂರನೇದು ಆಲೋವೆರಾ ಸೆರಮ್. ಆಲೋವೆರಾ ಇದು ಸ್ಕಿನ್ಗೆ ಹಿತವಾದ ಗುಣಲಕ್ಷಣಗಳನ್ನು ಹೊಂದಿದೆ. ಯಾವುದೇ ರೀತಿಯ ಸ್ಕಿನ್ ಟೈಪ್ನವರು ಇದನ್ನ ಯೂಸ್ ಮಾಡ್ಕೋಬಹುದು. ಇದನ್ನ ತಯಾರಿಸುವ ವಿಧಾನ: ತಾಜಾ ಆಲೋವೆರಾ ಎಲೆಗಳಿಂದ ಜೆಲ್ ಅನ್ನು ತಗೊಂಡು ಅದಕ್ಕೆ ಆರ್ಗನ್ ಅಥವಾ ಬಾದಾಮಿ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಇದನ್ನು ದಿನಕ್ಕೆ 2 ಸಾರಿ ಹಚ್ಕೋಬಹುದು. ಇನ್ನ ಟೊಮೆಟೊ ರಸ ಮತ್ತು ಹಸಿ ಹಾಲಿನ ಸೆರಮ್. ಟೊಮೆಟೊ ಹಣ್ಣುಗಳಲ್ಲಿ ಲೈಕೋಪಿನ್ ಅಂಶವಿದೆ. ಹಸಿ ಹಾಲು ಲ್ಯಾಕ್ಟಿಕ್ ಆಮ್ಲವನ್ನು ಹೊಂದಿರುತ್ತೆ. ಇದು ಚರ್ಮವನ್ನು ನಿಧಾನವಾಗಿ ಎಪ್ಲೋಪ್ಲಿಯೇಟ್ ಮಾಡುತ್ತೆ. ಇದನ್ನ ತಯಾರಿಸುವ ವಿಧಾನ: ಟೊಮೆಟೊ ರಸ ಮತ್ತು ಹಸಿ ಹಾಲನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ದಿನಕ್ಕೆ 2 ಸತಿ ಫೇಸ್ಗೆ ಹಚ್ಚಿಕೊಳ್ಳಿ. ಹೊಳೆಯೋ ಸ್ಕಿನ್ ನಿಮ್ಮದಾಕಿಸಿಕೊಳ್ಳಿ. ಇನ್ನು ಆಲೂಗಡ್ಡೆ ಮತ್ತು ಆಲಿವ್ ಆಯಿಲ್. ಇದು ಕೂಡ ಸ್ಕಿನ್ಗೆ ಬೆಸ್ಟ್ ಸೆರಮ್. ಇದು ಕಪ್ಪು ಕಲೆಗಳನ್ನ ಕಡಿಮೆ ಮಾಡೋಕ್ಕೆ ಮತ್ತು ಸ್ಕಿನ್ ಟೋನ್ ಅನ್ನು ಚೆನ್ನಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಲಿವ್ ಆಯಿಲ್ ಕೂಡ ಸ್ಕಿನ್ಗೆ ಒಳ್ಳೆಯದು. ಇದನ್ನ ತಯಾರಿಸುವ ವಿಧಾನ: ಸಣ್ಣ ಆಲೂಗಡ್ಡೆಯನ್ನು ತುರಿದು ಅದರಿಂದ ರಸ ತೆಗೆಯಿರಿ. ನಂತರ ಆಲೂಗಡ್ಡೆ ರಸಕ್ಕೆ ಸಮ ಪ್ರಮಾಣದಲ್ಲಿ ಆಲಿವ್ ಆಯಿಲ್ ಅನ್ನು ಮಿಕ್ಸ್ ಮಾಡಿ ದಿನಕ್ಕೆ 2 ಬಾರಿ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ಟೀ ಸಿರಮ್. ಗ್ರೀನ್ ಟೀ ಇದು ಸ್ಕಿನ್ ಹೆಲ್ತ್ ಅನ್ನು ಚೆನ್ನಾಗಿಡೋದ್ರಲ್ಲಿ ಒಳ್ಳೆಯ ಕೆಲಸ ಮಾಡುತ್ತೆ. ತಯಾರಿಸುವ ವಿಧಾನ: ಗ್ರೀನ್ ಟೀಯನ್ನ ಕುದಿಸಿ ಮತ್ತು ಅದನ್ನು ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಿ. ನಂತರ ಅದಕ್ಕೆ ಆಲೋವೆರಾ ಜೆಲ್ ಅಥವಾ ಗ್ಲಿಸರಿನ್ ಬೆರೆಸಿ ದಿನಕ್ಕೆ 2 ಬಾರಿ ಮುಖಕ್ಕೆ ಹಚ್ಚಿಕೊಳ್ಳಿ. ಗ್ಲೋಯಿಂಗ್ ಸ್ಕಿನ್ ನಿಮ್ಮದಾಗಿಸಿಕೊಳ್ಳಿ. ಇದಾಗಿತ್ತು ಇವತ್ತಿನ ಆರೋಗ್ಯ ಪ್ಲಸ್ ಕಾರ್ಯಕ್ರಮ. ಮತ್ತೆ ಇನ್ನೊಂದು ಟಿಪ್ಸ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.